90 ಹೊರಗೆ ತೊಗೊಂಬಂದಿದ್ದೀನಿ ಎಲ್ಲಿ ಹೋಗ್ತಾನ ಸರಿ ಇಲ್ಲ ನಮ್ಮ ಕೆಲಸ ಇಲ್ಲ ನಮ್ಮ ಕೆಲಸಕ್ಕೆ ಸರಿಯೇ ಎಲ್ಲ ಅವನ ನಿನ್ನೊಂದು ಕ್ವಾರ್ಟರ್ ಹೊಡೆದ ಕಿಸಿಂದ 90 ಹಂಗೆ ತಂದಿಟ್ಟೀನಿ ಹುಡುಕ್ಯಾಡಿದ್ರೆ ಸಿಗಾಗ್ತಾ ಇರಲ್ಲ ನಮಗರೇ ಕುಡಿಲಿಲ್ಲ ಆತಂದ್ರೆ ಕೈ ಶೇಕ್ ಆಗೋದು ನಿಂದ್ರಂಗಿಲ್ಲ ಅವನು ಚರಿಗೆ ತೊಂದ್ಸಕಡೆ ಹೋಗೋಕ್ಕಾಗತ್ತಿಲ್ಲ ಅವನು ಕುಡಿಲ್ಲ ರೀ ತಂದ ನಾ ಅದೀನಿ ಎಟ್ಟ ಕುಡಿದ ವಿಷಯದಾಗಿದ್ರು ನಾ ಎಲ್ಲಿ ಏನೂ ಮರೆಯಂಗಿಲ್ಲ ನಾ ಹಾಕೊಂಡು ಚಪ್ಪರ್ ಸಕಟ್ ಮನೆಗೆ ಬಂದವು ಆದ್ರೆ ನಾ ಕುಡಿಯಕ್ಕೆ ಒಂದು ಸೆರೆ ಎಲ್ಲಿ ಹೋತು ರೇಖಾ ಏ ರೇಖಾ ಬಾರೋ ಇನ್ನವನ ನಿಮ್ಮ ಅಕ್ಕ ಸುರೇಖ ತಂದಿನಿ ಸೋನಾಲಿಕ ಕೊಡಬಾ ನಾನು ಕುಡಿಯಾಕ ರೊಕ್ಕ ರೇಖಾ ಅವ್ವ ಅವ್ವ ಅಪ್ಪ ಕರಿಯತ್ತಾನ ಹೌದಾ ಯಪ್ಪ ಎದ್ದು ತೊಯ್ತ್ರ ಬ್ಯಾನ್ ಬರ್ಲಿ ರಾತ್ರಿ ಎಲ್ಲಾ ಗಂಟಲ್ ಪೂರ್ತಿ ಬಂದು ಕುಡಿತೈತಿ ರೇಕಿ ರೇಕಿ ಅಂತ ಜಿಮಾತೈತಿ ಹೊತ್ತು ಉದು ತಡ ಆಗಲ್ದ ಮತ್ ರೇಖಾ ರೇಖಾ ಅಂತ ಹೇಳ್ತೈತಿ ಇದನ್ನ ಕಟ್ಕೊಂಡ್ ನಮಗ್ ಸುಖಾನೂ ಇಲ್ಲ ನೆಮ್ಮದಿನೂ ಇಲ್ಲ ಸತ್ತು ಸಾಯ್ವತ್ತು ಎಲ್ಲಿ ಹೊಯ್ಕೊಂಡು ಹೋಗು ಅಥವಾ ನಮ್ ಜೀವ ಅರಿಯೋದ್ ಬಿಟ್ಟು ಏನ್ ಮಾಡಿ ಅಸಹ್ಯ ಯಪ್ಪ ಈಗ ದೇವ್ ಎದ್ದಂಗೆ ಎದ್ದತ್ತಿ ಅದಕ್ಕೆ ಚಾ ಮಾಡಿದಾರ ಹೆನಕ್ ಬಿಡ್ತನು ಆಮೇಲೆ ಅಡಿಗೆ ಮಾಡ್ತಾನ ಅನ್ಕ ನೀ ಆಡೋಗ್ ಹೋಗಪ್ಪ ಹೊರಗ್ ಅಡಿಗೆ ಮಾಡಿ ನಾನು ಕರಿತಾನ ಹನ ಹೋಗ್ ಆಡೋಗ್ ಹೋಗ್ ಒಂದು ಹೊತ್ತಿ ರೇಖಾ ರೇಖಾ ಹೊಯ್ಕೊಳಾಗತ್ತೀನಿ ಎಲ್ಲಿರೋದಳಿಕೆ ಏಯ್ ರೇಖಾ ರೇಖಾ ಒಂದು ಹೊತ್ತಿ ಹೊಯ್ಕೊಳಾಗತ್ತೀನಿ ಒಲಿ ಮುಂದೆ ಬಂದು ಕುಂತೀಯ ಎದ್ದು ಬರ್ಬೇಕು ಅನ್ನೋದು ಗೊತ್ತಾಗಲ್ಲ ನಾನು ಎದಕ್ ಒದರಾತಿದ್ದಿ ಬೆಳಿಗ್ಗೆ ಎದ್ದ ಅಡಿಗೆ ಅದು ಮಾಡೋದ್ ಬೇಡ ಹುಡುಗ ಹಸದೈತೆ ಅಲ್ಲಿ ಹುಡುಗ ಬಂದಿರ್ತಿ ರಾತ್ರಿ ಬೆಳತನ ಮತ್ ಬೆಳಿಗ್ಗೆ ಎದ್ದು ಒದರ್ಕೋತ್ ನಿಂತಿ ಏನ ನಾನು ಬಂಗಾರ ಕಳ್ಕೊತಿ ನಾ ಬಂಗಾರ ಒಂದ್ ಹೊತ್ತಿ ಹುಡ್ಕ್ಯಾಡತ್ತೀನಿ ಅಡಿಗೆ ಚಿಂತೆ ನಿನಗ ಬಂಗಾರ ಯಾವ ಬಂಗಾರ ನೀನ್ ಮಾರಿ ಒಂದ್ ಮುಂಜಿ ಬಂಗಾರ ತಂದಿಟ್ಟಿದ್ದೇನ ಮನ್ಯಾಗ ಮೈ ಮ್ಯಾಗಿನ ಬಂಗಾರ ಹೋದ ದಾರುದವ್ರ ಹೆಣದ ಮ್ಯಾಗ ಇಟ್ಟು ದಾರು ಕುಡ್ದು ಬಂದ್ ನನ್ ಜೀವಾರ ಆಗಿದಿ ಮತ್ ಬಂಗಾರ ಕಳ್ದತ್ತ ಇವಂದು ಬಂಗಾರ ಹೆಂಗಾರ ಹಾಕೊಂಡ್ ಕಿಶಿಂದ ಏನ್ ಮಾಡ್ತಿ ಬಂಗಾರದಂತ ನನ್ನ ಶರೀರನ ಕಳ್ದೈತಿ ಅದ್ರ ಚಿಂತೆ ನನಗೆ ಹತ್ತಿದ್ರ ಮೈ ಮೇಲೆ ಹಾಕೋ ಬಂಗಾರ ಚಿಂತೆ ನಿನಗೆ ಹತ್ತೈತಿ ನಿನಗ ನಿನ್ನೆ ಕುಡ್ದಿದ್ದ ಇಳಿವಾತ ರಾತ್ರಿ ಕುಡ್ದು ಗಂಟಲು ಪೂರ್ತಿ ಕುಡ್ದು ಬಂದಿದ್ದ ಇಳಿವಾತು ಈಗ ಮತ್ ಬೆಳಿಗ್ಗೆ ಮತ್ ಅದನ್ನ ನೆಗಟಾಕ ಕೂತಿದ್ವಿ ಮತ್ ಬಂಗಾರ ಎಲ್ಲೈತಿ ಅದೇ ಐತಿ ಅಂತ ಕೇಳಾತಿದ್ವಿ ಆ ಶನಿಗೆ ಮತ್ ಬಂಗಾರದ ಹೆಸರಿಡಾತಿದ್ವಿ ಶನಿ ಎಂದ ಮರುಗಳಿಗೆ ನಾನು ಇಲ್ಲಿ ನಿಲ್ಲಲಾರೆ ಅಲ್ಲೇ ಎಲ್ಲಾರು ಬಿದ್ದಿರ್ಬೇಕು ಹುಡುಕ್ಯಾಡ ಹೋಗ್ ನಿನ್ನಂಗ ಅದು ನನ್ನ ಅಮೃತವನ್ನು ಹುಡುಕಿಕೊಂಡು ಹೋಗುವೆನು ನಾವು ಮನ್ಯಾಗ ಕೂತ್ ಸೊಕ್ಕಿಗೆ ಬಂದಿ ಹೋಗ್ ಇದಕ್ಕೇನು ಕಮ್ಮಿ ಇಲ್ಲ ಮಿರಾಕ್ ಒಳಗ ಮನಗಂಡ ಅದೀನಿ ಇವ ಇದ್ರ ಗುಂಗದಾಗ ನಾ ನನ್ನ ಮಗಗೆ ಅಡಿಗೆ ಮಾಡೋದ ಮಾಡ್ತೇನೆ ಮೊದ್ಲ ಹಸುದಿತ್ತದ ಅಯ್ಯೋ ದೇವ್ರ ಒಂದು ಕಾಳು ಮನ್ಯಾಗಿಲ್ಲ ಇವ್ ಕುಡ್ದು ನನ್ನ ಮನಿ ಎಲ್ಲ ಹಾಳು ಮಾಡತ್ತ ನೀವು ನನ್ನ ಮಗಾರೆ ಹಸದಾನು ಇನ್ನು ಪಾಪ ಹೆಂಗ ಹೊಟ್ಟಿಗೆ ಹಾಕಿ ಹೇಳವ್ನು ಮನ್ಯಾಗ ಒಂದು ಕಾಳಿಂದ ಎಲ್ಲಾ ಮಾರಿ ಕುಡ್ದು ಹೆಣದ ಮ್ಯಾಗ ಇಟ್ಕೊಳತೈತಿ ಅದು ಗನಸು ಸಾಕಾಗಿ ಹೋಗಿತ್ತು ನನಗೆ ಏನಪ್ಪ ಪರ್ಷ ಏನ್ ಮಾಡ್ಲತ್ತಿ ಹಿಂಗ್ ಕೂತಿ ಏನಪ್ಪ ಸುಮ್ ಕೂತೀನಿ ಬಾ ಏನದ ನಾನು ಕೂತಿದ್ ನೋಡಿ ನಾನು ಈ ಕಡೆ ಬಂದೀನಿ ಇಲ್ಲಿ ಏನ್ ನೋಡಪ್ಪ ಊರ್ ಮಂದಿ ಎಲ್ಲ ಬೆಳ್ಳಿ ಹತ್ತು ನಾವೇನ್ ಬೆಳಿದ ಆಗ್ಲಿಲ್ಲ ಬಿಡ್ಲಿಲ್ಲ ಏನೂ ಇಲ್ಲ ಒಬ್ಬ ಕಾರೇ ತರ್ತಾನ ಒಬ್ಬ ತಾರೇ ತರ್ತಾನ ನಾವು 200 ರೂಪಾಯಿ ಸೈಕಲ್ ತರೋದಾಗಲ್ಲ ಅದು ನಾನು ಪರ್ಷ ನಾ ಹೆಲಿಕಾಪ್ಟರ್ದಾಗ ಬಂದ್ರೆ ಮಾತಾಡತ್ತಿಲ್ಲ ನೀನು ಗೊತ್ತಾ ಬಿಡು ಅದೇ ನೀನು ಅವನೇ ನಾನು ಅವನೇ ಏನ್ ಮಾಡಕ್ ಬರಲ್ಲ ನಮ್ ಜೀವನನೇ ಹಿಂಗೆ ಅದ ಸುಮ್ ಕಟ್ಟಿ ಮಾಡ್ಕೊಂಡ್ರದ ಸುಮ್ ಕಟ್ಟಿ ಹಾಕೊಂಡ್ ಹೋಗ್ಬಿಡು ಮನೆಗೆ ಆಯ್ತು ನಡಿ ಪರ್ಷಂತ ಹೋಗು ನಡಿ ಕೂತ್ರೆ ಏನ್ ಮಾಡು ಸಿಗರೇಟ್ ಹೊಡೆದು ಬರು ನಡಿ ನಡಿ ಅವನು ಎಲ್ಲರೂ ಹೋತು ನಂದು ತಲೆಗಿಲಿ ಕೆಟ್ಟ ಕಿಶಿ ನೀರ್ನಾಗದೇನು ಒಗದಾವ ಮತ್ತ ಈ ಹೆಂಗ ತಲೆಗಿಲಿ ಕೆಟ್ಟ ಕಿಶಿ ನೀರ್ನಾಗ ಓದತ್ತೇನು ಮತ್ತೆ
ಎಲ್ಲರೂ ಹೋತ ಅಯ್ಯೋ ದುರ್ವಿಧಿಯೇ ನನ್ನ ಮನದ ಅಯ್ಯೋ ಅಯ್ಯೋ ಸತ್ಯನ ಸತ್ತಲ್ಲೋ ಯಪ್ಪೋ ಬಾಳ ದಿನದ ಮ್ಯಾಲ ರಾಯಲ್ ಸ್ಟಾಕ್ ತಗೊಂಡ್ ಕಿಸಿದ್ ಇಟ್ಟ ಕುಡ್ದಿದ್ದೆ ನನ್ನ ಅರ್ಧ ಸಂಸಾರ ಹಾಳಾತಲ್ಲೋ ಅಯ್ಯೋ ಎತ್ತಕೊಂಡು ಉಳಿದುತ್ತಲ್ಲೋ ಅಯ್ಯೋ 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 ಸತ್ಯನಾಶ ಮಾಡಿದ್ಲು ಈ ಕೆಲಸ ರೇಖಿ ರೇಖಿದ ಕೆಲಸದ ಅಯ್ಯೋ ಹೊಲ ಎಲ್ಲ ಸುತ್ತಾಕಿನಿ ಆ ನೀಲೇಶ್ ಪೋಣಿ ಹತ್ವಲ್ಲ ಮತ್ತು ಹೊಲಕ್ಕೂ ಬಂದಿಲ್ಲ ಪಡಕರೆ ಔಷಧಿ ಹೊಡಿದೈತಿ ಇವತ್ತು ಏನು ಬಾದದನಪ್ಪ ಹೊಡೆದಾಗ ಒಮ್ಮೆ 500,000 ರೂಪಾಯಿ ಒಯ್ತಾನ ಕರೆಕ್ಟ್ ಔಷಧಿ ಹೊಡ್ಯಾಕ ಬರಲ್ಲ ಏನು ಮನುಷ್ಯ ಅವ ಪೋಣಿ ಹತ್ವಲ್ಲ ಹಚ್ಚರ ಮತ್ತೆ ಯಾವನಾರ ಟ್ರ್ಯಾಕ್ಟರ್ ಹೊಡ್ಯಾವನ್ ತಂದ ಔಷಧಿ ಹೊಡಿಸ್ಬೇಕು ಪಡಕ ಏನ್ ಮಾಡ್ಲಿ ಒಂದ್ ಕಾಳಿಲ್ಲ ಮನ್ಯಾಗ ಅಕ್ಕಿ ಕಾಳಿಲ್ಲ ಒಂದ್ ಬ್ಯಾಳೆ ಕಾಳಿಲ್ಲ ನನ್ ಮಗಾರ ಈಗ ಬರ್ತೈತಿ ಹಸದ ಮನ್ಯಾಗ ನೋಡ್ರ ಒಂದ್ ಗಂಜಿ ಕಾಳಿಲ್ಲ ಮಾಡಿ ಹಾಕ್ಬೇಕಂದ್ರ ಆ ಎಳಿ ಹೊಟ್ಟಿಗೆ ನಾ ಏನ್ ಮಾಡಿ ಹಾಕಲಿ ನನ್ನ ಗಂಡ ನೋಡ್ರ ಕುಡಕ ಮದಿವಾಗಿ ಹೊಸವಾಗಿ 2 ದಿನ ಚಂದ ಇದ್ದ ಮತ್ ಈಗ ನೋಡ್ರ ಅದರಾಗ ಅದ ಹಾಡಿ ಮಾಡತ್ತಾನ ಏನ್ ಮಾಡ್ತೀವಿ ಹೊರಗ್ ದುಡಿಬೇಕಂದ್ರ ದುಡ್ಯಾಕ ಹಚ್ಕೊಡುವಲ್ಲ ತಾರೇ ದುಡುತ್ತಂದ್ ಹಾಕ್ತಾನಂದ್ರ ಅದು ಹಾಕುವಲ್ಲ ಈಗ ನಾ ಎಳಿ ಹೊಟ್ಟಿಗೆ ನನ್ನ ಮಗನ ಏನ್ ಮಾಡಿ ಹಾಕಲಿ ಅದಕ್ ನೋಡ್ರ ಆಟ ಆಡಿ ಬಾಪ ಊಟ ಮಾಡಕ್ಕೆ ಅತ್ತ ಆಸೆ ತುಂಬಿಸಿ ಹಚ್ಕೊಟ್ಟಿದನ ಇನ್ ಇಟ್ರಾಗ ಬರ್ತಾನವ್ ನಾ ಏನ್ ಮಾಡಿ ಹಾಕಲಿ ಅವಂಗ ಎಲ್ಲಿ ತರ್ಲಿ ಏನ್ ಮಾಡ್ಲಿ ನನಗೇನು ಸಮಸ್ವತ್ತಾಗೈತಿ ಈ ಗನಸನ್ ಕೆಳಗ ನಮ್ ಜೀವ ಕೊಡೋದು ಒಂದ ಬಾಕಿ ಐತಿ ನನ್ನ ಮಗ ಸತ್ತಾಗ ಇವ್ ಸುದ್ದಿರ್ತಾನೆ ಯಾರಿಗ ಗೊತ್ತು ಅವ್ವ ಅವ್ವ ಊಟಕ್ಕೆ ಏನ್ ಮಾಡಿ ನನ್ನ ಮಗ ಬರ್ತಾವ ಬಾರಪ್ಪ ಇನ್ನ ಏನ್ ಮಾಡಿಲ್ಲಪ್ಪ ನಿಮ್ಮಪ್ಪ ಸಂತಿ ತರ್ತಾನಂತ ಹೇಳಿದಾನು ನೋಡು ನಿಗಪ್ಪ ತರ್ತಾನ ಹಸು ಆಗಿದಾವಪ್ಪ ಇನ್ನ ಈಗ ಮಾಡ್ತಿದ್ದೆ ಅಂದಿದ್ಲ ಹೇಳಿನಿ ಅಪ್ಪ ಖರೆ ಏನ್ ಮಾಡ್ಲಿ ಮನ್ಯಾಗ ಏನು ಸಂತಿಲ್ಲ ಬಂಗಾರ ನಿಮ್ಮಪ್ಪ ಎಲ್ಲಾ ಕುಡ್ದು ಹಾಳು ಮಾಡತ್ತಾನ ಈಗ ನಾ ಹೆಂಗ್ ಮಾಡಿ ಹೇಳಿ ನೋಡು ಅಪ್ಪ ಏನ್ ಹೇಳವ ನನ್ನ ಮಗ ಹಸದೈತಿ ಯಾವ ಪಾಪದಾಗ ಸಾಯ್ತಾನೆ ಯಾರಿಗ ಗೊತ್ತವ ನಾನು ಆಯ್ತ ನನ್ನ ಮಗನ ಉಪವಾಸ ಕೆಡವತ್ತಾನು ಅವ್ವ ನಂಗ್ ಹೊಟ್ಟೆ ಹಸ್ದೈತಿ ನಂಗ್ ಗೊತ್ತಿಲ್ಲ ಊಟಕ್ಕೆ ಹಾಕೊಂಡು ನೋಡ್ತೀನಿ ಗಪ್ಪ ಏನ್ ತಂದನ ಇವ್ 2 ಬಿಸ್ಕಿಟ್ ಕೊಡ್ತಾನ ನನ್ನ ಮಗ ಹೊಟ್ಟೆ ತುಂಬರೆ ಉಣ್ತೈತಿ ಈ ಪ್ರಾಗ್ರ ಒಂದ್ ಜರ ಸಾಕ್ತೈತಿ ನನ್ನ ಮಗನ ಹೊಟ್ಟೆ ಚತ್ತಾನ ಯಪ್ಪ ತಗೋ ಇವ್ 2 ಬಿಸ್ಕಿಟ್ ಅದಾವು ಇವ್ ತಿನ್ನಪ್ಪ ಹಾ ತಗೋ ಅಪ್ಪ ಇವ್ ಬಿಸ್ಕಿಟ್ ತಗೋ ಅನ್ಕ ಹೊಟ್ಟೆ ಪುರ್ತಕ್ಕ ಆಮೇಲೆ ಅಡಿಗೆ ಮಾಡ್ತಾನಂತ ಹಾ ನಂಗ್ ಒಲ್ಲವ ನಂಗ್ ಊಟನೇ ಬೇಕ ಅಪ್ಪು ಹಠ ಮಾಡಬಾರ್ದಪ್ಪ ಹಂಗೆಲ್ಲ ಅಪ್ಪ ನೋಡಿದ್ರೆ ಹೆಂಗ್ ಮಾಡತ್ತಾನ ಅಪ್ಪ ಜರ ಅರ್ಥ ಮಾಡ್ಕೋಬೇಕಪ್ಪು ನೀನು ಮಗ ಆಗಿ ತಿನ್ನಿವ ಅನ್ಕ ಅಪ್ಪ ಹೇಳಿ ನಾ ಸಂತಿ ಮಾಡಕ್ ಹಚ್ತಾನ ಹಂಗ ಮಾಡಬಾರ್ದಪ್ಪ ಹಠ ಮಾಡಬಾರ್ದು ಹಿಡಿ ಶಾನೆ ಆತ ತಿನ್ನಪ್ಪ ಇವ್ ಒಟ್ಟ ತಿನ್ನ ನಾ ಅಡಿಗೆ ಮಾಡ್ತೇನೆ ಹೆಂಗಾರ ಮಾಡಿ ಒಟ್ಟು ಅಡಿಗೆ ಮಾಡಿ ನನ್ಗೆ ಊಟ ಕೊಡ್ತಾನ ಹಾ ಬಂಗಾರ ಅವ್ವ ದಿವ್ಸ ಬಿಸ್ಕಿಟ್ನೇ ಕೊಡ್ತೀವಲ್ಲ ಬಿಸ್ಕಿಟ್ ತಿಂದು ಹೋಗಿ ನೋಡ್ ಉಪವಾಸ ಬ್ಯಾನ್ ಬರ್ಲಿ ಏನ್ ಇವ ಎಲ್ಲಿದ್ ಗಂಟು ಬಿದ್ದೈತೆವ ನನಗ ನನ್ನ ಮಗನ ಉಪವಾಸ ಕೆಡುವಂಗ್ ಮಾಡಿತ್ ನೋಡ್ ಹಿಂಗಾದ್ರೆ ಸುದ್ದ ಆಗಂಗಿಲ್ಲ ಹಿಂಗಾದ್ರೆ ನಾವ್ ದಿನ ಉಪವಾಸ ಆಗ್ಬೇಕಾಗತ್ ನನ್ನ ಮಗ ನಾನ ಎಲ್ಲರ ಒಂದ್ ಕಸಕಾರ ತಗದ್ರೆ ಹತ್ತತನ್ನ ಎಲ್ಲಿ ಹೋಗೈತಿ ನನ್ನ ಇಲ್ಯಾಕ ನಿಂತಿದ್ದಿಲ್ಲ ಲೋಕ ತಲೆ ಮ್ಯಾಗ ಬಿದ್ದಾರಂಗ ಅಲ್ಲಿ ನೋಡ್ರ ಮನ್ಯಾಗ ಅಕ್ಕಿ ಕಾಳಿಲ್ ಒಂದ ನಂದಾರು ಬಟ್ಟೆ ಹೊಡೆದತ್ತೆ ನನಗ್ ಚಿಂತೆ ಇದ್ರ ಅಕ್ಕಿ ಕಾಳಿಲ್ಲ ಬ್ಯಾಳಿಲ್ಲ ನಿಂದೆ ಅಂತಂದೆ ಅಲ್ಲೋ ನಿನಗ್ ದಾರು ಚಿಂತೆ ಇದ್ದೈತೆ ಅದು ಕೂಸಿನ ಚಿಂತೆ ಇದ್ದೈತೆ ಹೊಟ್ಟೆ ಕೂಳಿಲ್ಲ ಅದಕ್ಕೆ ಕೂಸಿಗೆ ಹಾ ನನಗ್ ಹೊಟ್ಟೆ ಹಸದೈತೆ ಆ ಕೂಸಿಗೆ ಹೊಟ್ಟೆ ಹಸದೈತೆ ನೀನ್ ನೋಡ್ರ ಕುಡ್ಕೋತ ಊರೆಲ್ಲ ಹರಿಗಾಡ್ತಿ ನಾನು ಕಳ್ಳ ಮಾತಾಡಕತ್ತಾವು ಇದ್ದದ್ದಾರು ಬಟ್ಲಿನೂ ಹೊಡೆದಿಟ್ಟಿ ನಾ ಅವ್ರ ಕಡೆ 5, 10 ಅಪ್ಪ ಅಣ್ಣ ಅಂದ್ ಇಸ್ಕೊಂಡ್ ಕಿಸಿಂದ ತಂದು ಕುಡ್ದಿರ್ತೀನ ಅದನ್ನ ಸತ್ಯನಾಶ ಮಾಡಿಟ್ಟೀನಿ ಮತ್ತೇನೀಗ ನಿಂದ ಅಲ್ಲ 5-10 ರೂಪಾಯಿ ಬೇಡಾಕೆ ನಿನ್ ಕೈಕಾಲಿಗೆ ಏನ್ ಬ್ಯಾನ್ ಆಗಿದಾವನ ಏನ್ ಮುರ್ದಾವ ಕೈಕಾಲ ಹೋಗೋದ್ ಕೆಲ್ಸಕ್ ಹೋಗೋದ ದಿವ್ಸಕ್ಕೆ 500 ರೂಪಾಯಿ ಪಗಾರ ಐತಿ 400 ರೂಪಾಯಿ ಮನ್ಯಾಗ ಸಂತೆ ಮಾಡ್ರ 100 ರೂಪಾಯಿ ದಾರು ಕುಡಿಲ್ಲ ನಿನ್ಗ್ಯಾರ ಬೇಡತ್ತಾರ
ಇದನ್ನ ಹೇಳಕ್ಕ ಅಲ್ಲಿದಿಂದ ಇಲ್ಲಿಗೆ ಬಂದ್ಯಾ? ನೀ ಹೇಳಿದ್ರಾಗು ನ್ಯಾಯ ಐತಿ, ಆದ್ರ ನಾ ಕುಡಿಲಿಲ್ಲ ಅಂತಂದ್ರ ನನ್ನ ಕೈಕಾಲ ಆಡಂಗಿಲ್ಲ. ಹಿಂಗ ಕೆಲಸ ಏನ್ ನಾ ಮಾಡ್ತೀನಿ? ಹೋಗಬೇಕ್ರಿ ಕೆಲ್ಸಕ್ಕ. ನೀಗುದಿಲ್ಲ ಅಂದ್ರ ಇದೆ ಅಂತ ಮಾತ್ರಿ. ನಾ ಹೋಗ್ತಾರಂದ್ರ ನನಗೂ ಹೋಗು ಬಿಡಂಗಿಲ್ರಿ, ನೀವು ಹೋಗಂಗಿಲ್ರಿ. ಇಬ್ರು ನಾವ್ ಮನ್ಯಾಗ ಕೂತೀವಂದ್ರ ಮನಿ ಹೆಂಗ್ ನಡೆಯೋದ್ರಿ? ಅಲ್ರಿ, ನನ್ನ ಮಾರಿ ನೋಡ್ಲಿಕ್ಕ ಬಿಟ್ಟಿರಿ, ಆ ಸಣ್ಣ ಕೂಸಿನ ಮಾರಿರ ನೋಡ್ರಿ. ಆ ಸಣ್ಣ ಕೂಸ್ ಏನ್ ಮಾಡೈತ್ರಿ? ನಮ್ಮಿಬ್ರು ನಡಕ ಅದ ಸಾಯತೈತ್ರಿ. 4 ದಿನ ಕೆಲ್ಸಕ್ ಹೋಗ್ತೀರಿ, 8 ದಿನ ಮನ್ಯಾಗ ಕುಂಡ್ತೀರಿ. ನೋಡ್ರಿ ಇದ್ ನಿಮ್ಗ ಸರಿ ಅನಸ್ತೈತಲ್ರಿ? ಇರ್ಲಿ ಆಳ, ನಾನೇನ್ ಕಳ್ಳಿಲ್ಲೋ ಏನು. ಸಂತಿ ಏನೇನ್ ಬೇಕು ಅಷ್ಟ್ ಹೇಳು, ತಂದು ಕೊಡ್ತೇನೆ. ಇದಲ್ಲಾಕ್ರಿ ಎಣ್ಣಿ, ಸಕ್ರಿ, ಅಕ್ಕಿ, ಗೋಧಿ ಹಿಟ್ಟ ಅದು ಎಲ್ಲಾ ತಗೊಂಡ್ ಬರ್ರಿ. ಮತ್ ನೋಡ್ರಿ ಮನಿ ಹಂಗ ಮಾಡಕ್ ಹೋಗ್ಬ್ಯಾಡ್ರಿ. ಮನಿ ಸಂತಿ ತರ್ತನ ಅಂದ್ ಕಿಶಿಂದ ಅವು ಇದ್ದುದ್ ರೊಕ್ಕ ಎಲ್ಲ ಕುಡ್ದು ಬಂದಿರಿ. ಈ ಸಲ ಸಂತಿ ತೊಗೊಂಬರ್ರಿ, ನಿಮ್ ಕಾಲ್ ಬೀಳ್ತನ್ರಿ. ಹಂಗೇನ್ ಮಾಡಂಗಿಲ್ಲ ಆಳ, ನೀ ಅಂದಿದ್ ಮಾತ ಮನ್ಸಿಗೆ ನನಗೂ ಹತ್ತೈತಿ. ಎಲ್ಲಾ ಸಂತಿ ತಂದು ಕೊಡ್ತೀನಿ ತಾಳ, ಏನ್ ಕಾಳಜಿ ಮಾಡಕ್ ಹೋಗೋಣ, ತಂದು ಕೊಡ್ತೀನಿ ಎಲ್ಲ ಸಂತಿ. ನೆನಪ್ಲೆ ತೊಗೊಂಬರ್ರಿ. ಮತ್ ಒಂದ್ ತರೋದ ಒಂದ್ ಬಿಡೋದ ಮಾಡಿರಿ. ಇಲ್ಲ ತರ್ತನತ್ತ. ಲಘು ಬರ್ರಿ. ಮತ್ತ ನನ್ ಮಗ ಒಬ್ಬ ಏನ್ ಮಾಡತ್ತಾನ ಯಾರಿಗ್ ಗೊತ್ತಾ? ಏನಿದೆ ಜೀವನ? ನಾನು ಹೆಂಡ್ತಾರೆ ಅಲ್ಲತ್ತಿದ್ದ ಮಾತಾಡೋದು, ಮನಸ್ಸಿಗೂ ಸಮಾಧಾನ ಇಲ್ಲ. ಇವತ್ತು ಹೆಂಗಾರ ಮಾಡಿಕಿಸಿಂದ ದುಡಿಯೋಕೆ ಏನಾರ ಒಂದು ಹಾದಿ ಮಾಡ್ಕೋಬೇಕು. ಮೊದಲ ನನ್ನ ಮಗ ಉಪವಾಸ ಐತೆ ಮನ್ಯಾಗ, ಅದಕ್ಕೆ ನನ್ನ ಹೆಂಡತಿಗೆ ಹೊಟ್ಟೆ ತುಂಬ ಊಟಕ್ಕೆ ಇದು ಅಡ್ಜಸ್ಟ್ ಮಾಡಿ ಏನರ ಒಂದು ಜೀವನ ಸಾಗಿಸ್ಬೇಕು. ನಾ ಹಿಂಗಾದ್ರೆ ಲೆಕ್ಕ ಬಗ್ಗೆ ಇರಂಗಿಲ್ಲ. ಏನು ಮಾಡಲಿ, ಯಾರ್ತ ಕೆಲಸ ಕೇಳಲಿ? ನಾ ಅಂತೂ ಕುಡುಕದನು. ಗೌಡ್ರ ನಮಸ್ಕಾರ. ನಮಸ್ಕಾರಪ್ಪ ಶಿವ. ಎಲ್ಲಿ? ನಿಮ್ಮನ್ನ ಹುಡ್ಕೊಂಡು ಬರಾತಿದ್ದಾರೆ. ನಾನು ಯಾಕಪ್ಪ? ಪರಿಸ್ಥಿತಿ ಗಂಭೀರ ಆಗ್ಬಿಟ್ಟೈತ್ರಿ ಗೌಡ್ರ. ದುಡಿಬೇಕತ್ತೆ ಕಿಶಿಂದ ನಿರ್ಧಾರ ಮಾಡೀನ್ರಿ. ನೀ ಏನ್ ದುಡಿತೀವೋ? ಚಂತನ ಕುಡ್ ತಿರ್ಗಾಣವ. ಅದನ್ನೆಲ್ಲ ದಂಡಿಗಿಟ್ಟಿನ್ರಿ. ದುಡಿದ ಕಿಶಿಂದ ಜೀವನ ಸಾಗಿಸ್ಬೇಕು ಅನ್ನೋದೈತ್ರಿ. ನಿನ್ ಮ್ಯಾಗೇನ್ ವಿಶ್ವಾಸ ಇಲ್ಲ? ನಾ ಸ್ವಲ್ಪ ಟ್ರಾಕ್ಟರ್ ಹೊಡ್ಯಾಕ ಒಬ್ರು ಬೇಕಾಗ್ಯಾರ. ಅವ್ ನೀಲೇಶನ್ ಮನಿಗೆ ಹೊಂಟನಪ್ಪ. ಅವ್ ನೀಲೇಶ್ ಅವ್ರ ಯಾರ ಕಡೆನೂ ಹೋಗ್ಬೇಡ್ರಿ, ನಾನ ಬರ್ತೇನ್ರಿ. ಬಾಳ ಹೆಣ್ರು ಮಕ್ಳು ಮನ್ಯಾಗ ಬಾಳ ಉಪವಾಸ ಅದಾವ್ರಿ. ಏನ್ರಿ ಒಂದ್ ನನಗ್ ದಾರಿ ತೋರಿಸ್ರಿ ಗೌಡ್ರ. ಮಾಡಿ ನಿನ್ನೇನ್ ನಂಬುದಿಲ್ಲ. ಇಲ್ರಿ, ನಾ ಮೊದಲಿನ ಶಿವ ಅಲ್ರಿ, ಕುಡಿಕ್ ಶಿವ ಅಲ್ರಿ. ಈಗ ಬಾಳ ಸಾಚಾಗಿರ್ತದ, ಒಳ್ಳೆವಾಗ್ಬಿಟ್ಟೇನ್ರಿ. ಈಗ ಎಲ್ಲಾ ದೂರ ದಾರುದ ಅಂಗಡಿದಿಂದ 3 ಫೂಟ್ ದೂರ ಅದೀನ್ರಿ ನಾ. ಹಂಗ ನಂಬಲಿ ನಿನ್ ಮಾತ. ಚಂತನ ಕುಡ್ದು ಎಲ್ಲಿ ಬೇಕಾದಲ್ಲಿ ಬೀಳ್ತಿ. ಈಗ ಒಟ್ಟ ಒಂದಿಷ್ಟು ಕುಡ್ದಿಲ್ರಿ ಗೌಡ್ರ ನಾ. ಹೌದಾ? ಹಾ ರೀ, ಪರಿಸ್ಥಿತಿ ಬಾಳ ಗಂಭೀರ ಐತ್ರಿ. ಮನ್ಯಾಗ 3 ದಿನ ಆತ್ರಿ, ಹೆಂಡತಿ ಮಕ್ಳು ಉಪವಾಸ ಅದಾರ್ರಿ. ಒಂದ್ 500 ರೂಪಾಯಿ ನೀವೇನ್ರ ಸಹಾಯ ಮಾಡಿದ್ರ ತಿಳ್ಕೊರಿ. ಕಿರಾಣಿ ಸಂತಿ ತಂದು ಕೊಟ್ಟೇನ ಮೊದಲು ಬಂದು ಟ್ರಾಕ್ಟರ್ ಹತ್ತೇನ್ರಿ ನಾ. ಅದ್ ಕೆಲಸ ಏನೇ ಇದ್ರ ನಾ ಜವಾಬ್ದಾರಿ ಎಲ್ಲಾ ಮುಗಿಸ್ಕೊಡ್ತೇನ್ರಿ ನಾ. ನಮ್ ಟ್ರಾಕ್ಟರ್ ಹೊಡ್ಯಾಕ್ ಬರ್ತಾನ ನಿಂಗ? ಟ್ರಾಕ್ಟರ್ ಯಾಕ್ರಿ ಎಲ್ಲಾ ಇದು ಮಾಡ್ತೇನ್ರಿ. ಮೊದಲು ವರ್ಷ ಟ್ರಾಕ್ಟರ್ ಹತ್ತೇನ್ರಿ ನಾ. ಅಂತ ಡ್ರೈವರ್ ಅದನ್ರಿ ನಾ. ಆಯ್ತಾಯ್ತ. ಮತ್ ಏನಂದ್ರ ನಿನ್ ಮ್ಯಾಗ ವಿಶ್ವಾಸ ಇಲ್ಪ? ಇಲ್ರಿ, ಮೊದಲಿನ ಕುಡುಕ್ ಶಿವ ಅಂತ್ರ ಅಲ್ಲೇ ಅಲ್ರಿ. ಅದ್ ತಗದ್ ಬಿಡ್ರಿ ನೀವು. ಈಗ ನಾ ಎಲ್ಲಾ ಬದಲಾಗಿ ಬಿಟ್ಟೇನ್ರಿ ಪೂರಾ. ನಾ ಸ್ವಲ್ಪ ತಿಕೋಟಕ್ ಹೋಗಿ ಬರ್ತಾನ. ಸ್ವಲ್ಪ ಬೆಳಿ ಅದು ಜಮಾ ಆಗ್ಯಾವತ್ತ ನೋಡಿ ಬರ್ತಾನ. ಅದಕ್ಕ ನೀವು ಹೊಲದ ಕಡೆ ನಡಿ, ಅಲ್ಲೇ ಟ್ರ್ಯಾಕ್ಟರ್ ಐತಿ. ಬರ್ನ ಔಷಧಿ ಕಲಿಸಿ ಕೊಡ್ತೀನಿ. ಔಷಧಿ ಹೊಡಕತ್ತಿ ಪಡಕ ನಡೀತಿದ್ರಿ ಕೊಟ್ರಿ. ಹಂಗ ಸ್ವಲ್ಪ ನನ್ನೊಬ್ಬನ್ ಸ್ವಲ್ಪ ಕರ್ಕೊಂಡ್ ಹೋಗಿ ಕಿಸಿಂದ ಸಂತಿ ಅಡ್ ಕೊಡಿಸಿದ್ರ ಬಾಳ ಇದು ಆತೈತ್ರಿ. ಮತ್ ನೀವು ಬಂದ ಮ್ಯಾಗ ಔಷಧ ಹೊಡಿತೈತ್ರಿ. ನೀವು ಬರೋ ತನಕ ನಾರಿ ಏನ್ ಮಾಡ್ರಿ, ಸುಮ್ಮ ಅಲ್ಲಿ ನಿಮ್ ಜೊತೆನ ಬರ್ತನ್ರಿ. ಹೊಳ್ಳಿ ಸಂತಿ ಕೊಟ್ಟವ್ ನಿಮ್ ಜೊತೆ ಹೋಗಿ ಬಿಡುದ್ರಿ, ಸೀದಾ ಔಷಧ ಹೊಡೆದೇ ಬಿಡುನ್ರಿ ಗೌಡ್ರ. ಇದೊಂದ್ ಹೆಂಗ್ರೆ ಮಾಡಿ ಪುಣ್ಯ ಕಟ್ಕೋರಿ. ಹೆಂಗ್ ಮಾಡೋದಪ್ಪ ಇವಾದ್ರೆ? ಹೆಂಗಲ್ಲತ್ತಾನ ಔಷಧಿ ಹೊಡಿಬೇಕು. ಆಯ್ತಾಯ್ತ, ಹತ್ ಹೋಗಿ ಬರ್ನ. ಆಯ್ತಾಯ್ತು. ಗೌಡ್ರ ಅಂಗಡಿ ತರಬೇಕು ಇಲ್ಲೇ ಸಂತಿ ತೊಗೊಳ. ಏನಾಯ್ತು? ಅಂಗಡಿ ಇಲ್ಲೇ ರೀ, ಕಿರಾಣಿ ಅಂಗಡಿ ಬಂದೈತ್ರಿ. ಹೆಂಗು ಊರಾಗ ಹೋಗಿ ಏನೋ ಕೆಲಸ ಮುಗಿಸ್ಕೊಂಡ್ ಬರ್ತೀನತ್ರಿ. ಕೆಲಸ ಮುಗಿಸ್ಕೊಂಬರ್ರಿ. ನಾ ಸಂತಿ ತಗೊಂಡ್ ಕಿಶನ್ ಸಣ್ಣ ನಡ್ಕೊತ ಹೋಗ್ತಿರ್ತೇನ್ರಿ. ಇಬ್ರು ಹೋಗ್ಬಿಡೋಣತ್ರಿ. ಹೌದಾ? ಆಯ್ತಾಯ್ತ. ಆಯ್ತು, ರೊಕ್ಕ ಕೊಟ್ರೆ ಚಲೋ ಅದು ಸಂತಿ ತೊಗೊಳಕ. ಹೌದಾ? ಎಟ್ ಬೇಕ ರೊಕ್ಕ? 1000 ರೂಪಾಯಿ ಕೊಟ್ರ. 1000 ರೂಪಾಯಿ ಇನ್ನ ದಗದಕ್ಕ ಬಂದಿಲ್ಲ. 500 ರೂಪಾಯಿ ತಗೋ ಅನ್ಕ. ಮತ್ ನೀ ಸಂತಿ ತಗೊಂಡ್ ಇಲ್ಲೇ ಕುಂಡಿರ್ತೇನ? ಹೋಕೆ ನಾ ಸಣ್ಣ ನಡ್ಕೊತ ಹೋಗ್ತಿರ್ತೇನ್ರಿ. ನೀವು ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ರಲ್ಲ. ನೋಡ್ ಮತ್ ತಪ್ಸಿ ಮತ್ತ. ಇಲ್ಲ ಇಲ್ಲ ಆಯ್ತ. ₹500 ಅಂತ ಅದಾವ. ಒಂದ್ 400 ರೂಪಾಯಿ ಸಂತಿ ತಗೊಂಡ್ ಕಿಶಿಂದ ಇನ್ನೊಂದ್ 100 ರೂಪಾಯಿ ಉಳಿತಾವು. ಆ 100 ರೂಪಾಯಿದ ನನ್ನ ಬಾಡಿಗೆ ಹಾಕೊಂಡ್ರ ಸಮಾಧಾನ ಆಕೈತಿ.
ನಾವು ಸಂತೆ ತೊಗೊಂಡ್ ಕಿಶಿಂದ ಎಲ್ಲಿ ಅಲ್ಲಿ ದಾರು ಅಂಗಡಿ ಬತ್ತಾಕ ಅಡ್ಡಾಡ್ಲಿ ಮೊದಲು ಕುಡಿದು ಬಂದ ಆಮೇಲೆ ಸಂತೆ ಹೋಯ್ತಾನ ಅದ ಭಾರಿ ಕೆಲಸ. ಏನ್ ಬೇಕು ಅಣ್ಣ? ಬರ್ತೀನಿ ತಡಿ ಚೋಟು, ಹೋಗಿ ಬರ್ತೀನಿ ತಡಿ. ಇಂತಾಗಿರಿ ನೀವು ಗಟ್ಬೋದು. ನಮ್ಮ ಅಂಗಡಿ ಅಂತ ಸಮಯ ಬತ್ತ ಪಟ್ನ ಕುಡಿದ ಕಿಶಿಂದ ಪಟ್ನ ಹೋಗಿ ಸಂತೆ ತೊಗೊಂಡು ಹೋಗಿ ಮನ್ಯಾಗ ಕೊಟ್ರೆ ಆತ. ಹಂಗೂ 500 ರೂಪಾಯಿ ಅಂತ ಅದಾವ ನಂತ್ಯಾಕ ಪಟ್ನ ಕುಡಿದು ಹೋಗ್ಬಿಡ್ತೀನಪ್ಪ. ಅವ್ನು ದಿನ ಹಾಡು ಹೊಡೆದು ಕೆಟ್ಟ ಬೇಸರ ಆಗೈತಿ. ಇವತ್ತು ಒಂದಿನ ಬೀರ್ ಹೊಡೆದ್ರೆ ಹೆಂಗಿರತ್ತೆ ಅವನು. ಅಣ್ಣ ಒಂದು ಟೋವರ್ ಕಂಬ ಕೊಡೋಣ. ಇಟ್ಕೋಣ. ಒಂದರ್ಲೆ ಅಂತೂ ಇದೇನು ಬಗೆಹರಿಯಂಗೆ ಕಾಣಂಗಿಲ್ಲ. ನಮ್ಮ ಯಾವ ಕಳ್ಳಿಗೂ ಹತ್ತಂಗಿಲ್ಲ ಇದು ಒಂದು ಬಾಟ್ಲಿ. ಇನ್ನೊಂದು ಹೊಡೆದು ಬರ್ತೀನಿ, ಇನ್ನೊಂದು ತೊಗೊಂಡು ಬರ್ತಾತ. ನಾವು ಶಾಂತಿ ಅದು ಶಾಂತಿ ಎಲ್ಲಿ ಶಾಂತಿ ನಾನು ಹೆಂಡತಿ ಶಾಂತಿ ತೊಗೊಂಬಾತ ಗೌಡ ಔಷಧ ಹೊಡಿಯತ್ತ. ಅವನು ಇನ್ನೊಂದು ತೊಗೊಂಡು ಕಿಶಿನ ಕಮ್ಮು ಕುಡ್ಕೋತ ಹೋಗಿ ಆರಾಮ ಇರೋದು. ಅಣ್ಣ ಇನ್ನೊಂದು ಕೊಡೋಣ. ಅಣ್ಣ ರೊಕ್ಕದ ಏನು ಉಳ್ದಾವಣ? ನನ್ನ ಮಗ ಉಪವಾಸ ಮಲಗಿತ್ ನೋಡುವ. ಅವೆರಡು ಬಿಸ್ಕಿಟ್ ತಿನ್ನಂದ್ರು ಅದನ್ನೂ ತಿಂದಿಲ್ಲ. ಶಿಟ್ಟಿಗೆರ್ಲೆ ಒಗದ್ ಹೋತು. ಮನ್ಕೋಯಪ್ಪ ಆರಾಮ. ನಿಮ್ಮಪ್ಪ ಸಂತಿ ತರ್ತಾನಂತ ಹೋಗಿದಾನು, ತರ್ಲಿ ಅಡಿಗೆ ಮಾಡ್ತಾನು, ಹೊಟ್ಟೆ ತುಂಬ ಉಣ್ಣಕ್ಕೆತ್ತ.